ಸ್ಟಾರ್ಟ್. ಈ ಕೇಂದ್ರ ಬಿಂದು, ಈ ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿ ಅನೇಕ ಬಿಂದುಗಳಿವೆ. ಸಮದೂರದಲ್ಲಿ ಈ ಅನೇಕ ಬಿಂದುಗಳನ್ನು ನಾವು ಪರಿಗಣನೆ ಮಾಡೋದಾದರೆ ನೋಡಿ, ಸಮದೂರದಲ್ಲಿ ಈ ಅನೇಕ ಬಿಂದುಗಳು ಇವೆ. ಇವೆಲ್ಲವೂ ಕೂಡ ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿರುವ ಬಿಂದುಗಳು. ಈ ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿದೆ ಅಥವಾ ಇಲ್ಲ ಅನ್ನೋದನ್ನು ಈ ಸ್ಟ್ರಾದಿಂದ ನಾವು ಪತ್ತೆ ಹಚ್ಚಬಹುದು. ಪೂರ್ಣವಾಗಿ ಎಲ್ಲ ಬಿಂದುಗಳು ಸಮದೂರದಲ್ಲಿ ಇವೆ ಕೇಂದ್ರ ಬಿಂದುವಿನಿಂದ. ಈ ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿರ್ತಕ್ಕಂಥ ಈ ಬಿಂದುಗಳನ್ನೆಲ್ಲ ಸೇರಿಸಿದರೆ, ಇದು ವಕ್ರರೇಖೆ, ಈ ವಕ್ರರೇಖೆಯನ್ನು ಸೇರಿಸಿದ್ರೆ ಯಾವ ಆಕೃತಿ ಮೂಡುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಸೇರಿಸ್ತಾ ಬರೋಣ ಆಕೃತಿಗೆ. ಆ ಬಿಂದುಗಳೆಲ್ಲವನ್ನು ನಾವೀಗ ಸೇರಿಸ್ತಾ ಬರೋಣ. ಆ ಬಿಂದುಗಳೆಲ್ಲವನ್ನು ಸೇರಿಸ್ತಾ ಬಂದ ಹಾಗೆ ನೋಡಿ, ಒಂದು ಆಕೃತಿ ಮೂಡ್ತಾ ಬರ್ತಾ ಇದೆ. ಈ ಆಕೃತಿ ಯಾವುದು ನೋಡಿ, ಪೂರ್ಣವಾಗಿ ಆ ಎಲ್ಲ ಬಿಂದುಗಳನ್ನು ಸೇರಿಸಿದಾಗ ಒಂದು ಆಕೃತಿ ಮೂಡ್ತು. ಈ ಆಕೃತಿಗೆ ನಾವೇನಂತೀವಿ, ವೃತ್ತ ಅಂತ ಕರಿತೀವಿ. ವೃತ್ತದ ಅರ್ಥ ಹೇಳೋದಾದರೆ, ಕೇಂದ್ರ ಬಿಂದುವಿನಿಂದ ಸಮದೂರದಲ್ಲಿರುವ ಎಲ್ಲ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ಆಕೃತಿಯೇ ವೃತ್ತ ಅನ್ನುವಂತಹ ಅರ್ಥವನ್ನು ಬಹಳ ಸುಲಭವಾಗಿ ಮಕ್ಕಳಿಗೆ ಈ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ಹೇಳಬಹುದು. ಧನ್ಯವಾದಗಳು.